ರಾಜಧಾನಿ ಬೆಂಗಳೂರಿನ ಟ್ರಾಫಿಕ್ ಗುಂಡಿ ರಸ್ತೆಗಳು ಮತ್ತು ಮೂಲ ಸೌಕರ್ಯ ಸಮಸ್ಯೆಗಳು ಆಗಾಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾನೆ ಇರುತ್ತೆ. ಇದೀಗ ಕೆನಡಾ ಮೂಲದ ವ್ಯಕ್ತಿಯೊಬ್ಬರು ಹೈದರಾಬಾದ್ ರಸ್ತೆಗಳನ್ನ ಮುಕ್ತ ಕಂಠದಿಂದ ಹೊಗಳಿ ಬೆಂಗಳೂರಿನ ರಸ್ತೆ ವ್ಯವಸ್ಥೆಯನ್ನ ಪ್ರಶ್ನಿಸಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ. ಈ ಮೂಲಕ ಇದೀಗ ಬೆಂಗಳೂರು ವರ್ಸಸ್ ಹೈದರಾಬಾದ್ ಅನ್ನುವ ಹೊಸ ಚರ್ಚೆ ಶುರುವಾಗಿದೆ. ಕೆನಡಾ ಕ್ಯಾಲೆಬ್ ಫಿಸೆನ್ ಎಂಬುವವರು ಟ್ವಿಟರ್ ನಲ್ಲಿ ಅಂದ್ರೆ ಎಕ್ಸ್ ಖಾತೆಯಲ್ಲಿ ವಿಡಿಯೋನ ಹಂಚಿಕೊಂಡಿದ್ದು, ಈಗ ಹೈದರಾಬಾದ್ ನ ರಸ್ತೆ ಮತ್ತು ಟ್ರಾಫಿಕ್ ವ್ಯವಸ್ಥೆ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಹೈದರಾಬಾದ್ ನಲ್ಲಿ ರಸ್ತೆಗಳು ಅದ್ಭುತವಾಗಿವೆ. ನಗರ ಮಧ್ಯಭಾಗದಲ್ಲಿದ್ರೂ ಕೂಡ ಉತ್ತಮ ರಸ್ತೆ ಸಂಪರ್ಕ ಇದೆ. ಸಂಚಾರ ತುಂಬಾ ಸುಲಭವಾಗಿದೆ. ಈಗ ರಸ್ತೆಗಳು ಅಷ್ಟು ಉತ್ತಮ ಸ್ಥಿತಿಯಲ್ಲಿವೆ ಅಂದ್ರೆ ಗುಂಡಿಗಳೇ ಇಲ್ಲ, ಪ್ರಾಣಿಗಳ ಓಡಾಟ ಇಲ್ಲ, ಪಾದಚಾರಿಗಳು ಹಠಾತ್ತವಾಗಿ ವಾಹನಗಳ ಮುಂದೆ ಬರುವುದಿಲ್ಲ. ಹೈದರಾಬಾದ್ ನಲ್ಲಿ ಇಂತಹ ರಸ್ತೆ ವ್ಯವಸ್ಥೆ ಇದ್ದಾಗ ಬೆಂಗಳೂರಿನಲ್ಲಿ ಯಾಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ಅರ್ಥವಾಗ್ತಾ ಇಲ್ಲ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಬೆಂಗಳೂರಿಗೆ ಹೋಲಿಸಿದ್ರೆ ಹೈದರಾಬಾದ್ ನಲ್ಲಿ ಟ್ರಾಫಿಕ್ ಸಮಸ್ಯೆ ಕಡಿಮೆ ಅಂತ ಹೇಳಿರುವಂತಹ ಅವರು, ನಗರ ಆಡಳಿತವು ಉತ್ತಮ ರಸ್ತೆ ಅಭಿವೃದ್ಧಿಯ ಮೂಲಕ ಟ್ರಾಫಿಕ್ ನಿಯಂತ್ರಣ ಯಶಸ್ವಿಯಾಗಿ ಮಾಡಿದೆ. ಇಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋಕೆ ಸಾಮಾನ್ಯವಾಗಿ 1 ಗಂಟೆಗೂ ಹೆಚ್ಚು ಸಮಯ ಬೇಕಾಗುವುದಿಲ್ಲ ಅಂತ ಪ್ರಶಂಸಿಸಿದ್ದಾರೆ. ಈ ವಿಡಿಯೋ ವೈರಲ್ ಆದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ಆರಂಭ ಆಗಿದೆ. ಹಲವರು ಕ್ಯಾಬೆಲ್ ಅಭಿಪ್ರಾಯಕ್ಕೆ ಈಗ ಬೆಂಬಲವನ್ನ ಸೂಚಿಸಿ ಬೆಂಗಳೂರಿಗೂ ಕೂಡ ಯೋಜಿತ ರಸ್ತೆ ಅಭಿವೃದ್ಧಿ ಮತ್ತು ಪರಿಣಾಮಕಾರಿಯಾದಂತಹ ಟ್ರಾಫಿಕ್ ನಿರ್ವಹಣೆ ಅಗತ್ಯ ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇನ್ನೊಂದೆಡೆ ಹಲವರು ಬೆಂಗಳೂರು ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದು, ಎಲ್ಲಾ ನಗರಗಳಲ್ಲೂ ಒಳ್ಳೆಯ ಹಾಗೂ ಕೆಟ್ಟ ರಸ್ತೆಗಳು ಇರುತ್ತೆ, ಹೈದರಾಬಾದ್ ನ ಅಭಿವೃದ್ಧಿ ಹೊಂದಿದಂತಹ ಭಾಗಗಳನ್ನ ಮಾತ್ರ ನೋಡಿ ಹೋಲಿಕೆ ಮಾಡುವುದು ಸರಿಯಲ್ಲ ಅಂತ ಪ್ರತಿಕ್ರಿಯಿಸಿದ್ದಾರೆ. ಇದೇ ವೇಳೆ ಹೈದರಾಬಾದ್ ನಿವಾಸಿಯೊಬ್ಬರ ಕಾಮೆಂಟ್ ಕೂಡ ವೈರಲ್ ಆಗಿದ್ದು, ದಯವಿಟ್ಟು ನಮ್ಮ ನಗರವನ್ನ ಇಷ್ಟೊಂದು ಹೊಗಳಬೇಡಿ, ಇಲ್ಲದೆ ಹೋದ್ರೆ ಬೆಂಗಳೂರಿನಂತೆ ಮನೆ ಬಾಡಿಗೆಗಳು ಇಲ್ಲಿ ಕೂಡ ಗಗನಕ್ಕೇರುತ್ತವೆ ಅಂತ ಹಾಸ್ಯ ಚಟಾಕಿಯನ್ನ ಹಾರಿಸಿದ್ದಾರೆ. ಒಟ್ಟಾಗಿಯಾಗಿ ಕೆನಡಾ ವ್ಯಕ್ತಿಯೊಬ್ಬರ ಸರಳ ವಿಡಿಯೋ ಇದೀಗ 2 ಐಟಿ ನಗರಗಳ ರಸ್ತೆ, ಟ್ರಾಫಿಕ್ ಹಾಗೂ ಮೂಲ ಸೌಕರ್ಯದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದ್ದು, ನಗರಾಭಿವೃದ್ಧಿ ಕುರಿತಂತಹ ಹೊಸ ಚಿಂತನೆಗೆ ದಾರಿಯನ್ನ ಮಾಡಿಕೊಟ್ಟಿದೆ.